ಸರ್, ವಿಶ್ವೇಶ್ವರ ನ್ಯಾಯಾಲಯ ಇವಾಗ ಸಾವಿನ ನಾಲೆ ಆಗಿದೆಯಾ ಅಂತ? ಹೌದು, ವಿಷ ನಾಲೆ ಹೋಗಿ ಸಾವಿನ ನಾಲೆ ಆಗಿದೆ. ಯಾಕೆಂದರೆ 17ರಿಂದ 25ರವರೆಗೆ 46 ಜನ ಸತ್ತಿದ್ದಾರೆ. ಇನ್ನೆಷ್ಟು ಜನ ಸಾಯ್ಬೇಕು? ಇದೇ ಕಾಲುವೆ, ದೊಡ್ಡ ಕಾಲುವೆ, ವಿಶ್ವೇಶ್ವರ ಕಾಲುವೆ, ಇದನ್ನು ಬದುಕು ದೊಡ್ಡ ಜಾಸ್ತಿ ಮದ್ದೂರು ಮಳವಳ್ಳಿ ಎಲ್ಲ ಬದುಕು ಕಟ್ಕೊಂಡಿರೋರು ಬಯಸ್ಬೇಕು. ರೋಡು ರಸ್ತೆ ಚೆನ್ನಾಗಿದ್ರೆ ನಮಗೂ ಚೆಂದ, ಅವ್ರಿಗೂ ಚೆಂದ. ಇವಾಗ ದುರಂತ ನಡೀತಾ ಇರ್ತವೆ. ಈ ತಿಬ್ನಳ್ಳಿ ಗ್ರಾಮದ ಹತ್ರ ನಡೆದಾಗ ಅವತ್ತಿನ ಜಿಲ್ಲಾಧಿಕಾರಿ ಬಂದು ಒಂದು 100 ಮೀಟ್ರ್ ಹಾಕ್ಸಿದ್ರು. ಇವತ್ತು 3 ಜನ ಸತ್ತಿದ್ದಾರೆ. ನೆನ್ನೆ ಬಂದು ಹೇಳಿದ್ದಾರೆ, ತಾಳ್ಸಿದ್ದಾರೆ MLA ಅವರು, ಭರವಸೆ ಕೊಟ್ಟಾರೆ. ಭರವಸೆಯಾಗಿ ಉಳಿಬಾರ್ದು, ದಯವಿಟ್ಟು ಇನ್ನೂ ಅಮೂಲ್ಯ ಜೀವಗಳಿದ್ದಾವೆ. ಸ್ಕೂಲ್ಗೆ ಮಕ್ಕಳು ಹೋಯ್ತವೆ, ದಿನ ಇದೇ ಬಸ್ಸು, ನಮಗೆ ಇದೇ ಮೇನ್ ರೋಡ್ ಇದೆ, ಚಿಕ್ಕದಾದ ರೋಡೇ ನಮಗೆ ಮೇನ್ ರೋಡ್ ಇದು. ಆದ್ದರಿಂದ ನಿನ್ನೆ ಭರವಸೆ ಕೊಟ್ಟಿದ್ದೆ. ಪ್ರತಿಭಟನೆ ಮಾಡ್ತಾ ಇದ್ದಾಗ, ಇಲ್ಲ ಕಣಪ್ಪ ಇದೊಂದು ಸಲ ಇದು ಮಾಡಿಕೊಡಿ, ರಸ್ತೆ ತಡೆ ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಇವತ್ತು ಬಂದರೆ ಕಾಯ್ತಾ ಇದ್ದೀವಿ ಎಲ್ಲ ನಮ್ಮ ಗ್ರಾಮಸ್ಥರು. ಇವತ್ತಾರು ಮೊದಲು ತಡೆಗೋಡೆ ಫಸ್ಟ್ ಮಾಡಿಬಿಡಲಿ, ಆಮ್ಯಾಗ ರಸ್ತೆ ಅಗಲೀಕರಣಕ್ಕೆ ಹೋಗಲಿ. ಇನ್ನೊಂದು ಬಾಡಿ ಸಿಕ್ಕಿಲ್ಲ. ನೆನ್ನೆ 4 ಜನ ಅಪಘಾತದಲ್ಲಿ 2 ಸತ್ತೋಗಿದ್ರು, 2 ಹೆಣ ಸಿಕ್ಕಿದೆ, ಇನ್ನೊಬ್ಬರು ಸಿಕ್ಕಿಲ್ಲ, ತಡಗ್ತಾ ಇದ್ದಾರೆ. ಒಬ್ಬ ಜೀವಂತಾಗಿ ಮಂಡ್ಯ ಆಸ್ಪತ್ರೆ ಇದ್ದಾರೆ. ಇನ್ನೆಷ್ಟು ಬಲಿಬೇಕು ಅಂತ ಸರ್? ಜಿಲ್ಲಾಡಳಿತ ಬರೀ ಮೌನ ವಹಿಸ್ತದೆ, ಆ ಸಂದರ್ಭದಲ್ಲಿ ಭರವಸೆ ಕೊಡ್ತಾರೆ, ಅಲ್ಲಿಗೆ ನಿಂತೋಯ್ತದೆ ಅಂತ. ಕಿವಿನೇ ಕೇಳಲ್ವಲ್ಲ ಜಿಲ್ಲಾಡಳಿತ. ಇವತ್ತು ಕೇಳ್ತದೆ, ನಾಳೆ ಅಚ್ಚೆ ಕಿವಿಲಿ ಬಿಟ್ಬಿಡ್ತದಲ್ಲ. ಏನು ಮಾಡ್ತೀರಾ? ಇನ್ನೇನು ಮಾಡೋಕ್ಕಾಗ್ತದೆ? ಅದಕ್ಕೆ ಏನೋ ಅಪಘಾತ ಆದರೆ ಇನ್ನು ನಾವು ಇದು ಪ್ರತಿಭಟನೆಯೂ ಮಾಡೋದಿಲ್ಲ, ನಾವು ಏನೂ ಮಾಡೋದಿಲ್ಲ. ಅದೇನಾಗೋದಾಗಲಿ, ಸರ್ಕಾರನೇ ಅದೇನು ಮಾಡ್ತದೆ ಮಾಡಲಿ. ಪ್ರತಿಭಟನೆ ಮಾಡಿ, ಇನ್ನೊಂದು ಅಪಘಾತ ಆದರೆ ನಾವು ಪ್ರತಿಭಟನೆಯೂ ಮಾಡೋದಿಲ್ಲ ನಾನು ಇಲ್ಲಿ. ಅವ್ರು ಏನಾದ್ರು ಮಾಡ್ಕೊಳ್ಳಿ ಸರ್ಕಾರ. ಇಷ್ಟೆಲ್ಲ ಸಾವುಗಳಾಗಿದೆ, ಇದಕ್ಕೆ ಯಾರು ಹೊಣೆ ಅಂತ ಸರ್? ಜಿಲ್ಲಾಡಳಿತವೇ ನೇರ ಹೊಣೆ ಇದು. ಜಿಲ್ಲಾಡಳಿತ ಹೇಳಿದ್ರೆ ಸರ್ಕಾರ ಕಿವಿಗಾರು ಮುಡಿಸ್ಬೇಕೇನೋ. ಅವರು ಮುಡಿಸ್ತಾ ಇದ್ದಾರೋ ಅಥವಾ ಮುಡಿಸಿಲ್ವಂತ ನಮಗೆ ಗೊತ್ತಿಲ್ವಲ್ಲ. ಸರ್ಕಾರಕ್ಕೆ ಅವ್ರು ಏನಾರ ತಲುಪಿಸಿದ್ರೆ ಇದಕ್ಕೆ ಇದು ಯಾವ ದುಡ್ಡು ಲೆಕ್ಕಕ್ಕಿಲ್ಲ. ಈಗ ಅಗಲೀಕರಣ ಮಾಡಿದಾಗ, ರಸ್ತೆ ತಡೆ ಮಾಡಿದ, ಈ ರಸ್ತೆ ಇಲ್ಲಿ ಮಾಡಬೇಡಿ ಅದೇ ಕಡೆಗೆ ಮಾಡಿದಾಗ, ಇಲ್ಲ ಸರ್ ಆಗಲ್ಲ ಇಲ್ಲೇ ಮಾಡ್ತೀವಿ ಅಂತಂದರು. ಮಾಡಿದಾಗ ಈಗ ದಿಬ್ಬಣ ಸ್ವಲ್ಪ ಇಷ್ಟು ಉದ್ದ ಇತ್ತು, ಅದನ್ನೂ ಒಳ ಕೆಳ್ಕೊಬಿಟ್ರು ರೋಡ್ಗೆ. ಈಗ ಪೂರ್ತಿ ಏನು ಕಾರ್ ಬರ್ತವೆ, ಲಾರಿ ಬರ್ತವೆ, ಡೈರೆಕ್ಟ್ ಕಾಲು ಕೊಟ್ಟೋಗ್ಬಿಡ್ತವೆ. ಆದ್ದರಿಂದ ತಡೆಗೋಡೆ ಅರ್ಜೆಂಟ್ಗೆ ತಡೆಗೋಡೆ ಮಾಡಲಿ. ಸ್ವಲ್ಪ ಯಾಮಾರಿದ್ರು ಒಂದು ಸೆಕೆಂಡ್ ಯಾಮಾರಿದ್ರೆ ಕಾಲಿನೇ ಇದು 100 ಅಡಿ ಒಳಗಡೆ ಹೋಯ್ತಾ ಇರೋದು. ಆದ್ದರಿಂದ ಇವಾಗ ತಡೆಗೋಡೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ. ಮಾಡಿಕೊಡ್ಲಿ ಬೇಗ, ಇವತ್ತಿನಿಂದ ಪ್ರಾರಂಭ ಮಾಡಲಿ. ರಾಜು ಮಾಚಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.